ಸೊ ವಿಶ್ವಕರ್ಮ ಲೋನ್ ಯಾರಾದರೂ ಅಪ್ಲಿಕೇಶನ್ ಹಾಕಿದ್ರೆ ಯಾವ ಥರ ಒಂದು ಮೆಸೇಜ್ ಬರುತ್ತೆ ನಿಮಗೆ ಅಂತ ನಾನು ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಗೆ ನೀವು ಕಮರ್ ಯಾರಾದರೂ ಇದ್ದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ನೋಡಿ ಫ್ರೆಂಡ್ಸ್, ವಿಶ್ವಕರ್ಮ ಲೋನ್ ಹಾಕಿದ ಮೇಲೆ ನೀವು ಆ ಫಾರ್ಮ್ನ ತಗೊಂಡೋಗಿ, ಆ ಅಪ್ಲಿಕೇಶನ್ ಫಾರ್ಮ್ನ ತಗೊಂಡೋಗಿ ನಿಮ್ಮ ಹತ್ತಿರದ ಒಂದು ಗ್ರಾಮ ಪಂಚಾಯತ್ ಇರಬಹುದು ಅಥವಾ ತಾಲೂಕ್ ಪಂಚಾಯತ್ ಇರಬಹುದು, ಇಲ್ಲ ಜಿಲ್ಲಾ ಪಂಚಾಯತ್ ಅಲ್ಲಿ ಇರಬಹುದು, ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ತಕ್ಷಣ ಅಲ್ಲಿ ಅಪ್ರೂವಲ್ ಕೊಡ್ತಾರೆ. ಆ ಅಪ್ರೂವಲ್ ಕೊಟ್ಟ ತಕ್ಷಣ ನಿಮಗೆ ಒಂದು ಮೆಸೇಜ್ ಬರುತ್ತೆ. ಯಾವ ಥರ ಆ ಮೆಸೇಜ್ ಬರುತ್ತೆ ಅಂತ ಇದೇ ವಿಡಿಯೋದಲ್ಲಿ ನಾವು ನೋಡೋಣ. ವಿಡಿಯೋನ ಆದಷ್ಟು ಶೇರ್ ಮಾಡ್ತಾ ಇರಬೇಕು, ನಮಗೆ ಪ್ರೋತ್ಸಾಹ ಮಾಡ್ತಾ ಇರಬೇಕು. ಅವಾಗಲೇ ಒಂದು ಹೊಸ ವಿಡಿಯೋಗಳನ್ನು ನಿಮಗೋಸ್ಕರ ಈ ಪ್ಲಾಟ್ಫಾರ್ಮ್ ಅಲ್ಲಿ ತರ್ತಾ ಇರ್ತೀನಿ. ಸೊ ಲೆಟ್ಸ್ ಗೋ ಫ್ರೆಂಡ್ಸ್. ಯಾವ ಥರ ನನ್ನ ಅಪ್ಲಿಕೇಶನ್ ಒಂದು ಅಪ್ರೂವಲ್ ಆಗಿದೆ ಅನ್ನೋದು ನಾನು ನಿಮಗೆ ನೋಡಿ. ನೀವು PM ವಿಶ್ವಕರ್ಮ ಲೋನ್ ಹಾಕಿದ್ದೀರಾ, ಯಾವ ಥರ ಚೆಕ್ ಮಾಡ್ಕೋಬೇಕು, ಯಾವ ಥರ ನೀವು ಚೆಕ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅಂತ ಅಂದರೆ ನೋಡಿ, ನಮಗೆ ಒಂದು ಮೆಸೇಜ್ ಬಂದಿದೆ. ಆ ಮೆಸೇಜ್ನ ತೋರಿಸ್ತೀನಿ ನಿಮಗೆ. ನೋಡಿ, ನಾನು ಆಲ್ರೆಡಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ ಬಂದಿದ್ದೀನಿ. ಸೊ ಆಮೇಲೆ ನನಗೆ ಈ ಥರ ಒಂದು ಮೆಸೇಜ್ ಬಂದಿದೆ. ಓಕೆ, ಇಲ್ಲಿ ಕೆಳಗಡೆ ಲಾಸ್ಟ್ ಒನ್ ನೋಡ್ಬೋದು, ಥರ್ಸ್ಡೇ 12/11ಗೆ ಬಂದಿರೋದು. ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ರಿಕಮೆಂಡೆಡ್ ಬೈ DMDC PM ವಿಶ್ವಕರ್ಮ ಅಂತ. ಅಂದರೆ ಅಪ್ರೂವಲ್ ಹಂತದಲ್ಲಿದೆ, ಇದು ಅಪ್ರೂವ್ಡ್ ಆಗಿದೆ ಅಂತಾನೆ ನಾವು ಭಾವಿಸ್ಬೋದು. ಇವಾಗ ನಮಗೆ ಫೋನ್ ಬರುತ್ತೆ ಟ್ರೈನಿಂಗ್ಗೆ, ಆ ಟ್ರೈನಿಂಗ್ಗೆ ಹೋಗಿ ನಾವು ಅಟೆಂಡ್ ಮಾಡಬೇಕು. ಈ ಥರ ವಿಡಿಯೋಗಳು ನಿಮಗೆ ಮತ್ತೆ ಬೇಕಾದರೆ ವಿಡಿಯೋನ ಆದಷ್ಟು ಕಂಪ್ಲೀಟ್ ನೋಡೋದನ್ನ ಕಲೀರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಕಲೀರಿ. ಥ್ಯಾಂಕ್ ಯು ವೆರಿ ಮಚ್.